ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಪರಿಶುದ್ಧ ಸನ್ನಿಧಿಯಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿದ್ದೇವೆ. ಈ ಸಮಯದಲ್ಲಿ 2ನೇ ತಿಮೋಥಿ 2ನೇ ಅಧ್ಯಾಯ 22ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಇದು ವಾಕ್ಯವನ್ನ ನೆನಪಿನಲ್ಲಿಡೋದಕ್ಕೆ ಬಹಳ ಸುಲಭ, ಯಾಕಂದ್ರೆ 2:2:2:2. 2ನೇ ತಿಮೋಥಿ 2ನೇ ಅಧ್ಯಾಯ 22ನೇ ವಚನ. For any man and woman, this is very important to remember in your life. ನಿಮ್ಮ ಜೀವಿತದಲ್ಲಿ ಯವನಸ್ಥರೇ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕೆ ಬಹಳ ಪ್ರಾಮುಖ್ಯವುಳ್ಳಂತ ವಾಕ್ಯ ಇದಾಗಿದೆ. Let's read the word. ಸಮಯ ವಾಕ್ಯವನ್ನು ಓದಿಕೊಳ್ಳೋಣ. It says, flee also from the youthful lusts, but pursue righteousness, faith, love, peace with those who call on the Lord out of a pure heart. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯ ಉಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. Amen. This is the word of the Lord. ಇದು ದೇವರ ವಾಕ್ಯವಾಗಿದೆ. I still remember years ago when I was praying for the youth fest. ನಾನು ಈಗಲೂ ಕೂಡ ನೆನಪಿಸುತ್ತೇನೆ, ಯೂತ್ ಫೆಸ್ಟ್ ಗೋಸ್ಕರವಾಗಿ ಎಷ್ಟೋ ವರ್ಷಗಳ ಹಿಂದೆ ನಾನು ಪ್ರಾರ್ಥನೆ ಮಾಡುವಾಗ, maybe it was in the year 2018 or 2019. 2018 ಅಥವಾ 2019ನೇ ಇಸವಿಯಲ್ಲಿ I was fasting for 3 days. ನಾನು 3 ದಿವಸಗಳ ಕಾಲ ನಾನು ಉಪವಾಸ ಮಾಡುತ್ತಾ to receive the word for the youth fest. ಯೂತ್ ಫೆಸ್ಟ್ ಗೋಸ್ಕರವಾಗಿ ನಾನು ವಾಕ್ಯವನ್ನ ಸಾರೋದಕ್ಕೋಸ್ಕರ, ವಾಕ್ಯವನ್ನ ದೇವರಿಂದ ಹೊಂದೋದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. God showed me in the vision this. ದೇವರು ನನಗೆ ದರ್ಶನದಲ್ಲಿ ಈ ವಾಕ್ಯವನ್ನ ತೋರಿಸಿದನು. First, I'm writing on a paper or something on a wall. You know, the first thing I saw through my eyes, it was flee. Tell the youths to flee from their lusts, youthful lusts. ನಾನು ಈ ರೀತಿಯಲ್ಲಿ ನೋಡದೆ, ಒಂದು ಗೋಡೆಯ ಮೇಲೆ ಅಥವಾ ಒಂದು ಪೇಪರ್ ಮೇಲೆ ಬರಿದ ರೀತಿಯಲ್ಲಿ ಅದು ಇತ್ತು. ಈ ರೀತಿಯಲ್ಲಿ ನಾನು ನೋಡದೆ, ಅಂದ್ರೆ ಯೌವನದ ಇಚ್ಛೆಗಳಿಂದ, ಕಾಮಾಭಿಲಾಷಣೆಯಿಂದ ದೂರ ಓಡಿ ಹೋಗಿರಿ ಅನ್ನೋದನ್ನ ನೀನು ಯೌವನಸ್ಥರಿಗೆ ಸಾರು ಎಂದು ಹೇಳಿ. So the first thing God told me to preach and teach about to flee for the youths from the youthful lusts. ಈ ಒಂದು ಯೌವನ ಕಾಲದಲ್ಲಿರುವಂತಹ ಇಚ್ಛೆಗಳಿಂದ ದೂರವಾಗಿ ಓಡಿ ಹೋಗಿರಿ ಎನ್ನುವಂತ ವಿಚಾರವನ್ನ ಸಾರುವುದಕ್ಕೆ ಕರ್ತನು ಮೊದಲನೇ ಸಾರಿ ಆ ಯೂತ್ ಫೆಸ್ಟ್ ನ ಒಂದು ವಾಕ್ಯವನ್ನ ನಾನು ಕೇಳುವಾಗ ಕರ್ತನು ಕೊಟ್ಟನು. Today's message, maybe it will be tough for you to listen. ಇವತ್ತಿನ ಸಂದೇಶ ನಿಮಗೆ ಕೇಳಿಸಿಕೊಳ್ಳುವುದಕ್ಕೆ ಕಷ್ಟಕರವಾಗಬಹುದು. It's even more tough for me to preach. ನನಗೆ ಇನ್ನೂ ಕೂಡ ಅದನ್ನ ಸಾರುವುದಕ್ಕೆ ಇನ್ನೂ ಕಷ್ಟಕರವಾಗಿದೆ. But when it comes as a God's command, I have to obey. ಆದರೆ ದೇವರ ಒಂದು ಆಜ್ಞೆ ಅಂದು ನನ್ನ ಮುಂದೆ ಸಾರು ಎಂದು ಬರುವಾಗ ನಾನು ಅದನ್ನ ಮಾಡಲೇಬೇಕು. Hallelujah. So we are continuing on the same subject to come out of this pornographic addiction. ನಾವು ಅದೇ ವಿಷಯದಲ್ಲಿ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈ ಒಂದು ಅಶ್ಲೀಲ ಚಿತ್ರಗಳ ಚಟಗಳಿಂದ ನಾವು ಹೊರಗಡೆ ಬರುವುದು ಹೇಗೆ? I don't know why God wants me to speak on this subject, especially yesterday and today. ನನಗೆ ಗೊತ್ತಿಲ್ಲ, ನಿನ್ನೆ ಮತ್ತು ಇವತ್ತಿನ ದಿವಸ ಈ ಒಂದು ವಿಷಯದ ಬಗ್ಗೆ ದೇವರು ಮಾತನಾಡುವಂತೆ ಯಾಕೆ ಪ್ರೇರೇಪಣೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. God has a purpose, you believe? ದೇವರು ಒಂದು ಉದ್ದೇಶವನ್ನು ಇಟ್ಟಿದೆ, ನೀವು ನಂಬುತ್ತೀರಾ? I believe it. ನಾನು ಅದನ್ನ ನಂಬುತ್ತೇನೆ. If you believe, please raise your hand and give amen. ನೀವು ಅದನ್ನ ನಂಬುದಾದ್ರೆ ಕರಗಳನ್ನು ಎತ್ತಿ ತೋರಿಸಿರಿ. Hallelujah. Let's begin. See, when you see in the world, ನಾವು ಈ ಲೋಕದಲ್ಲಿ ನೋಡುವಾಗ, comparatively, when you compare it to a woman, ಒಂದು ಸ್ತ್ರೀಯನ್ನ ನೀವು ಹೋಲಿಸಿ ನೋಡುವಾಗ, the men are more stimulated towards pornography. ಈ ಪುರುಷರು ಅಶ್ಲೀಲ ಚಿತ್ರದ ಕಡೆಗೆ ಆಕರ್ಷಣೆ ಹೆಚ್ಚಾಗಿದೆ When compared to women, ಸ್ತ್ರೀಯ ಜೊತೆ ನಾವು ಹೋಲಿಸಿ ನೋಡುವುದಾದ್ರೆ, men are driven by lust through their sight. ಈ ಒಂದು ಪುರುಷರು ತಮ್ಮ ಕಣ್ಣಿನ ಮುಖಾಂತರವಾಗಿ ಕಾಮಾಭಿಲಾಷೆ ಉಳ್ಳವರಾಗಿದ್ದಾರೆ. This is why the men are geared towards the pornographic websites than women. ಅದಕ್ಕೋಸ್ಕರವಾಗಿ ಈ ಪುರುಷರು ಸ್ತ್ರೀಯರಿಗಿಂತ ಹೆಚ್ಚಾಗಿ ಈ ಒಂದು ಅಶ್ಲೀಲ ಚಿತ್ರಗಳ ವೆಬ್ಸೈಟ್ಗಳ ಕಡೆಗೆ ಆಕರ್ಷಿತರಾಗುತ್ತಾರೆ. Millions of men are unwillingly, they have opened the doors of their life and the doors of their home to this pornography. ಕೋಟಿ ಜನರು, ಪುರುಷರು ಈ ಒಂದು ವೆಬ್ಸೈಟ್ಗಳ ಕಡೆಗೆ, ಈ ಅಶ್ಲೀಲ ಚಿತ್ರಗಳ ಕಡೆಗೆ ಅನೇಕ ಜನರು ಆಕರ್ಷಿತರಾಗಿರೋದಕ್ಕೆ ಅವರ ತಮ್ಮ ಜೀವಿತವನ್ನ ಮತ್ತು ತಮ್ಮ ಮನೆಯನ್ನ ಈ ಒಂದು ಅಶ್ಲೀಲ ಚಿತ್ರಗಳಿಗೆ ತೆರೆದಿಟ್ಟು ಕೂತಿದ್ದಾರೆ. ಯಾವಾಗ ತಂದೆ ತಾಯಿಗಳು ಮನೆಯಲ್ಲಿರೋದಿಲ್ವೋ,
pornographic sites. ಅವರು ಈ ಒಂದು ಅಶ್ಲೀಲ ಚಿತ್ರಗಳ ವೆಬ್ಸೈಟ್ಗಳಿಗೆ ನೆಗೆಯುತ್ತಾರೆ. They want to isolate from the family. ಅವರಿಗೆ ಈ ಕುಟುಂಬದಿಂದ ನಾನು ದೂರವಾಗಿರಬೇಕೆಂದು ಅವರು They ಬಯಸುವವರಾಗಿದ್ದಾರೆ. don't want to mingle with the friends and with the parents and brothers and sisters. ಅವರ ಸ್ನೇಹಿತರ ಜೊತೆ ಒಡ ಹುಟ್ಟಿದವರ ಜೊತೆ ಅದೇ ರೀತಿಯಲ್ಲಿ ಸಹೋದರರ ಜೊತೆ ಸೇರಿ ಕುಳಿತುಕೊಳ್ಳಬೇಕೆಂದು When ಬಯಸುವುದಿಲ್ಲ. they attain certain age, ಕೆಲವು ಒಂದು ವಯಸ್ಸಿನ ತನಕ when they come to certain ಅವರೊಂದು age, ಒಂದು ವಯಸ್ಸಿನ ಮಟ್ಟಕ್ಕೆ ತಲುಪುವಾಗ they isolate from parents. ಅವರು ತಂದೆ ತಾಯಿಗಳಿಂದ ತಮ್ಮನ್ನ ತಾವು ಬೇರ್ಪಡಿಸಿಕೊಳ್ಳುತ್ತಾರೆ. They begin to speak less with their parents. ಅವರು ತಂದೆ ತಾಯಿಗಳ ಜೊತೆ ಕಡಿಮೆ ಮಾತನಾಡೋದಕ್ಕೆ ಪ್ರಾರಂಭಿಸುತ್ತಾರೆ. They lock themselves behind the doors. ಅವರು ತಮ್ಮನ್ನ ತಾವು ಒಂದು ಕೋಣೆಯ ಒಳಗಡೆ ಕೋಣೆಯ ಒಳಗಡೆ ಇಟ್ಟುಕೊಳ್ಳುತ್ತಾರೆ. Then the parents are asking, why are you locking the door? ಯಾಕೆ ನೀನು ಬಾಗಿಲನ್ನ ಮುಚ್ಚಿಕೊಳ್ಳುತ್ತೀಯ ಅನ್ನೋದನ್ನ ತಂದೆ ತಾಯಿಗಳು ಕೇಳಿದಾಗ The sons or the daughters, they would say, we are studying. ಅವರ ಮಕ್ಕಳು ಈ ರೀತಿಯಲ್ಲಿ ಹೇಳ್ತಾರೆ, ನಾವು ಓದುತ್ತಿದ್ದೇವೆ ಅನ್ನೋದನ್ನ ಅವರು ಹೇಳುತ್ತಾರೆ. Parents, we have to look after this. ತಂದೆ ತಾಯಿಯರೇ ಇದನ್ನು ನೀವು ಗಮನಿಸಬೇಕಾಗಿದೆ. But we have studied in our life. ನಾವು ಕೂಡ ನಮ್ಮ ಜೀವಿತದಲ್ಲಿ ಓದಿದ್ದೇವೆ, We have never ಕಲಿತಿದ್ದೇವೆ. locked our doors. ನಾವು ಯಾವತ್ತೂ ಕೂಡ ನಮ್ಮ ಒಂದು ಬಾಗಿಲನ್ನು ಮುಚ್ಚಿ ನಾವು ಓದಿಲ್ಲ. What's the sole necessity to lock the doors and study? ನಾವು ಬಾಗಿಲುಗಳನ್ನು ಮುಚ್ಚಿ ಓದುವುದಕ್ಕೆ ಏನು ಕಾರಣ, ಏನು ಅಗತ್ಯ ಏನಿದೆ? Hope you are understanding what I'm speaking. ನಾನು ಏನನ್ನ ಮಾತನಾಡುತ್ತಿದ್ದೇನೆ ನಿಮಗೆ ಅರ್ಥವಾಗುತ್ತಿದೆಯಲ್ಲ? Never allow your sons or daughters to lock their doors. ನಿಮ್ಮ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಬಾಗಿಲನ್ನ ಮುಚ್ಚಿ ಓದುವುದಕ್ಕೆ ಯಾವುದೇ ಕಾರಣಕ್ಕೂ ಬಿಟ್ಟು ಬಿಡಬೇಡ್ರಿ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Listen to this word. ಈ ವಾಕ್ಯವನ್ನು ನೀವು ಗಮನವಿಟ್ಟು ಕೇಳುತ್ತಿದ್ದೀರಿ ಅನ್ನೋದನ್ನ ನಾನು ನಂಬುತ್ತೇನೆ. Today's young generation, they are now addicted to this pornography website. ಇವತ್ತಿನ ದಿವಸದ ಈ ಒಂದು ಯವನಸ್ಥರು ಯಾರಿದ್ದಾರೆ ಅವರು ಈ ಒಂದು ಈ ಅಶ್ಲೀಲ ಚಿತ್ರಗಳ ವೆಬ್ಸೈಟ್ಗಳಿಗೆ ಚಟಕ್ಕೆ ಬಿದ್ದಿದ್ದಾರೆ. I'm going to speak about two dangerous things what the pornography will do to us. ನಮಗೆ ಬಹಳ ಅಪಾಯಕಾರಿಯಾಗಿ ಈ ಒಂದು ಅಶ್ಲೀಲ ಚಿತ್ರಗಳ ವೆಬ್ಸೈಟ್ಗಳು ಮಾಡುವಂತ ಕಾರ್ಯಗಳನ್ನ ನಾನು ಇವತ್ತಿನ ದಿವಸ ಮಾತನಾಡಲಿಕ್ಕಿದ್ದೇನೆ. Number one, ಮೊದಲನೇದಾಗಿ pornography ಈ ಒಂದು ಅಶ್ಲೀಲ ಚಿತ್ರಗಳು releases a seducing spirit into a person. ಅದು ಯಾರು ನೋಡುತ್ತಾನೋ ಅವನ ಒಳಗಡೆ ಒಂದು ಮೋಹಿಸುವಂತ ಆತ್ಮವನ್ನು ಅದು ದುರಾತ್ಮವನ್ನು ಬಿಡುಗಡೆ ಮಾಡುತ್ತದೆ. See, Paul is writing to Timothy. ಪೌಲನು ತಿಮೋಥಿಗೆ ಈ ರೀತಿಯಲ್ಲಿ ಬರೆಯುತ್ತಿದ್ದಾನೆ. Because Paul now he is old. ಪೌಲನು ಈಗ ಒಂದು ವಯಸ್ಕನಾಗಿದ್ದಾನೆ. But Timothy is coming up as an young ಆದ್ರೆ man. ತಿಮೋಥಿ ಈಗ ಯವನಸ್ಥನಾಗಿ ಸೇವೆಯಲ್ಲಿ ಬೆಳೆಯುತ್ತಿದ್ದಾನೆ. What Paul is teaching to Timothy. ಪೌಲನು ತಿಮೋಥಿಗೆ ಏನನ್ನ ಕಳಿಸುತ್ತಿದ್ದಾನೆ ನೋಡ್ರಿ. Please open your Bibles to 1 Timothy chapter 4 verse number 1. ಮೊದಲನೇ ತಿಮೋಥಿ 4ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ Let's read the word. ವಾಕ್ಯವನ್ನು ಓದಿಕೊಳ್ಳೋಣ. Now the Spirit speaketh expressly that in the latter times some shall depart from the faith, giving heed to the seducing spirits and the doctrines of devils. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. See, the Bible is talking about the seducing spirits. ಸತ್ಯವೇದವು ಇಲ್ಲಿ ವಂಚಿಸುವ ಆತ್ಮ ಅಥವಾ ಮೋಹಿಸುವ ದುರಾತ್ಮದ ಬಗ್ಗೆ ಮಾತನಾಡುತ್ತಾ The ಇದೆ. more accurate word is moisuatma, seducing spirit. ಈ ಮೋಹಿಸುವ ಆತ್ಮ ಅನ್ನೋದು ಸರಿಯಾದ ಒಂದು ಟ್ರಾನ್ಸ್ಲೇಷನ್ ಭಾಷಾಂತರ ಆಗಿದೆ. See, from this passage, ಈ ಒಂದು ವಾಕ್ಯ ಭಾಗದಿಂದ the Greek word for seducing is planos. ಈ ಸೆಡ್ಯೂಸಿಂಗ್ ಅನ್ನುವಂತ ಒಂದು ಪದದ ಒಂದು ಅರ್ಥ ಗ್ರೀಕ್ ಭಾಷೆಯಲ್ಲಿ ನೋಡುವಾಗ ಪ್ಲಾನೋಸ್ ಒಂದು ನಾವು ನೋಡ್ತಾ ಇದ್ದೇವೆ. What is the meaning of planos? ಈ ಪ್ಲಾನೋಸ್ ಅನ್ನುವಂತ ಪದದ ಅರ್ಥ ಏನಾಗಿದೆ? To wander, ಅಲೆಮಾರಿಯಾಗಿ ಸುತ್ತಾಡೋದು, stray like a roving ram. ಎಲ್ಲಿಂದಲೂ ಅಲೆಮಾರಿಯಾಗಿ ಹೋಗುವುದು. What does seduction do to us? ಈ ಒಂದು ಮೋಹಿಸುವಂತ ಕಾರ್ಯ ನಮಗೆ ಏನು ಮಾಡುತ್ತದೆ? Number one, seduction pulls the person away from the truth of God. ಈ ಒಂದು ಮೋಹಿಸುವಂತ ಕಾರ್ಯ ನಮ್ಮನ್ನ ಸತ್ಯದಿಂದ ದೇವರ ಸತ್ಯದಿಂದ ದೂರ ಮಾಡುತ್ತದೆ. And number two, it causes a person to wander in circles. ಅದೇ ರೀತಿಯಲ್ಲಿ ವೃತ್ತದಿಂದ ವೃತ್ತಕ್ಕೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ನಮ್ಮನ್ನ ಅಲೆಮಾರಿಯಾಗಿ ತಿರುಗಿಸುತ್ತದೆ. Have you seen some young people? ನೀವು ಕೆಲವು ಯವನಸ್ಥರನ್ನು ನೋಡಿದ್ದೀರಾ? There are some parents, they bring their children to us. ಕೆಲವು ತಂದೆ ತಾಯಿಗಳು ಅವರ ಯವನಸ್ಥ ಮಕ್ಕಳನ್ನ ಕರೆದುಕೊಂಡು ಬರುತ್ತಾರೆ. Their mother brings this problem. ಅವರ ತಾಯಿ ಈ ಒಂದು ಸಮಸ್ಯೆಯನ್ನು ನಮ್ಮ ಮುಂದೆ You know ತರುತ್ತಾರೆ. how that student or that son or a daughter, how they stand before us. ಆ ಒಂದು ವಿದ್ಯಾರ್ಥಿ ಅಥವಾ ಆ ಒಂದು ಯವನಸ್ಥ ನಮ್ಮ ಮುಂದೆ ಹೇಗೆ ನಿಲ್ಲುತ್ತಾರೆ ಗೊತ್ತೇ? Like this. ಈ ರೀತಿಯಲ್ಲಿ ತಲೆ ತಗ್ಗಿಸಿಕೊಂಡು ನಿಲ್ಲುತ್ತಾರೆ. You know, people who are addicted to such things, ಇಂತಹ ವಿಚಾರಗಳಿಗೆ ಯಾರು ಚಟಕ್ಕೆ ಒಳಗಾಗಿದ್ದಾರೆ they cannot face the world. ಅವರು ಈ ಲೋಕವನ್ನ ಅವರು ಎದುರಿಸಲು ಅವರಿಗೆ They ಸಾಧ್ಯವಾಗಲಿಲ್ಲ. lose their confidence.
confidence. ಅವರ ಒಂದು ಆತ್ಮವಿಶ್ವಾಸವನ್ನು ಅವರು ಕಳೆದುಕೊಂಡಿರುತ್ತಾರೆ. Young people, ಈ ಯವನಸ್ಥರೇ, if you are listening to this, ಒಂದು ವೇಳೆ ನಮ್ಮ ಮಾತನ್ನು the ಕೇಳುತ್ತಿರುವುದಾದರೆ Holy Spirit says, ಪರಿಶುದ್ಧಾತ್ಮನ ಇವತ್ತಿನ ದಿವಸ ಹೇಳುತ್ತಿದ್ದಾರೆ, what the child of God, ಓ ದೇವರ ಮಗುವೇ, stop it. ಇವತ್ತಿನ ದಿವಸ ನಿಲ್ಲಿಸು. Right today, ಇವತ್ತಿನ ದಿನವೇ ನೀನು ನಿಲ್ಲಿಸು, stop it. ನಿಲ್ಲಿಸು. Hallelujah. Hallelujah. God will make you free. ದೇವರು ನಿನಗೆ ಬಿಡುಗಡೆಯನ್ನು ಕೊಡುತ್ತಾನೆ. Hallelujah. More addiction towards this pornography. ಈ ಒಂದು ಅಶ್ಲೀಲ ಚಿತ್ರಗಳ ಕಡೆಗೆ ಹೆಚ್ಚು ಚಟವನ್ನು ಹೊಂದಿದಾಗ It's a sign of end times. ಅದು ಒಂದು ಕಡೆಯ ಕಾಲದ ಒಂದು ಕಡೆಯ ಕಾಲದ ಸೂಚನೆಯಾಗಿದೆ. You know, in our fathers' days, ನಮ್ಮ ಒಂದು ತಂದೆಗಳ ಸಮಯದಲ್ಲಿ, or in our forefathers' days, ಅಥವಾ ನಮ್ಮ ಪಿತೃಗಳ ಸಮಯದಲ್ಲಿ it was not too much. ಅಷ್ಟು ಈ ಪರಿಣಾಮಕಾರಿಯಾಗಿರಲಿಲ್ಲ. But nowadays, ಆದರೆ ಈ ದಿನಮಾನಗಳಲ್ಲಿ it's become too much. ಅದು ಬಹಳ It's going ಪರಿಣಾಮಕಾರಿಯಾಗಿದೆ. to affect our young generation. ಇದು ನಮ್ಮ ಒಂದು ಯವನಸ್ಥ ಒಂದು ತಲೆಮಾರನ್ನ ಹಾಳು ಮಾಡುವಂತದ್ದಾಗಿದೆ. The Bible says, ಸತ್ಯದ ಈ ರೀತಿಯಲ್ಲಿ ಹೇಳ್ತಾ ಇದೆ, at the end ಈ ಒಂದು times, ಕಡೆ ಕಾಲದಲ್ಲಿ evil will increase. ಈ ದುಷ್ಟತನವು ತುಂಬಾ ಹೆಚ್ಚಾಗುತ್ತದೆ. But God ಆದ್ರೆ says, ದೇವರು ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ my ಹೇಳ್ತಿದ್ದಾರೆ, grace will increase. ನನ್ನ ಕೃಪೆಯು ಕೂಡ ಹೆಚ್ಚಾಗುತ್ತದೆ. Hallelujah. Hallelujah. So you have to be very careful about these things. ಈ ವಿಚಾರವಾಗಿ ಬಹಳ ಎಚ್ಚರಿಕೆಯಿಂದ ನಾವಿರಬೇಕು. Paul is writing to Timothy. ಪೌಲನು ತಿಮೋಥಿಗೆ ಈ ರೀತಿಯಲ್ಲಿ ಬರೆಯುತ್ತಿದ್ದಾನೆ, Timothy, I give you warning because devil will try to target the young people. ತಿಮೋಥಿ, ನಾನು ನಿನಗೆ ಒಂದು ಎಚ್ಚರಿಕೆಯನ್ನು ಕೊಡುತ್ತೇನೆ. ಸೈತಾನನು ಯೌವನಸ್ಥರ ಮೇಲೆ ಗುರಿ ಇಟ್ಟಿದ್ದಾನೆ. Young people, if you are listening to this, you are the devil's target. ಯೌವನಸ್ಥರೇ, ಈ ಸಮಯದಲ್ಲಿ ನನ್ನ ಮಾತನ್ನು ಕೇಳುವವರೇ, ಸೈತಾನನು ಯೌವನಸ್ಥರ ಮೇಲೆ ಗುರಿ ಇಟ್ಟಿದ್ದಾನೆ. I encourage you to defend yourself. ನಾನು ನಿಮ್ಮನ್ನ ನೀವು ಕಾಪಾಡಿಕೊಳ್ಳುವುದಕ್ಕೋಸ್ಕರ ನಿಮ್ಮನ್ನ ಉತ್ಸಾಹಪಡಿಸುತ್ತೇನೆ. You have the grace of God, you have the help from God. ನಿಮಗೆ ದೇವರ ಕೃಪೆ ಇದೆ, ದೇವರ ಸಹಾಯ ನಿಮ್ಮ ಜೊತೆ ಇದೆ. See what the Bible says. ಸತ್ಯದ ಏನನ್ನೇ ಹೇಳ್ತಾ ಇದೆ. Jesus said in John chapter 8 verse number 34. ಯೇಸು ಕ್ರಿಸ್ತನು ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನ, Whoever commits sin is a slave of sin. ಅದಕ್ಕೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. Today's generation, ಇವತ್ತಿನ ದಿವಸದ ತಲೆಮಾರು that is exposed to smartphones and high speed internet. ಬಹಳ ವೇಗವಾದ ಇಂಟರ್ನೆಟ್ ಮತ್ತು ಒಳ್ಳೆಯ ಒಂದು ಸ್ಮಾರ್ಟ್ ಫೋನ್ಗೆ ಅವರು ಒಳಗಾಗಿದ್ದಾರೆ You ಎಂದು know, ನೋಡುತ್ತೇವೆ. Satan is all behind to mess up the lives of youth. ಸೈತಾನನು ಅನೇಕ ಯವನಸ್ಥರ ಒಂದು ಜೀವಿತವನ್ನು ಗಲಿಬಿಲಿಗೊಳಿಸಿಕೆ ಹೊರಟಿದ್ದಾನೆ. He wants to destroy the future of the young people. ಯವನಸ್ಥರ ಭವಿಷ್ಯವನ್ನು ಅವರ ಹಾಳು ಮಾಡಬೇಕೆಂದು But ನೋಡುತ್ತಿದ್ದಾನೆ. in the name of Jesus, he will not succeed. ಆದರೆ ಯೇಸುವಿನ ನಾಮದಲ್ಲಿ ಹೇಳ್ತಿದ್ದೀನಿ, ಆತನು ಖಂಡಿತವಾಗಿ ಅದರಲ್ಲಿ ಸಫಲನಾಗುವುದಿಲ್ಲ. Hallelujah. Because you have the grace of Jesus Christ. ಯಾಕಂದ್ರೆ ದೇವರ ಕೃಪೆ ನಿಮ್ಮ ಜೊತೆ ಇದೆ. Hallelujah. Hallelujah. Just like Samson. ಸಂಸೋನನ You ರೀತಿಯಲ್ಲಿ should know always what happened to Samson. ಸಂಸೋನನಿಗೆ ಏನಾಯ್ತು ಅನ್ನೋದನ್ನ ನೀವು ಎಲ್ಲಾ ಸಮಯದಲ್ಲಿ You ತಿಳಿದುಕೊಳ್ಳಬೇಕು. know, like Samson, even you are also strong. ಸಂಸೋನನ ರೀತಿಯಲ್ಲಿ ನೀವು ಕೂಡ ಬಲವಂತರಾಗಿದ್ದೀರಿ. I want you to know that you have a great future. ನಿಮಗೆ ಒಂದು ಶ್ರೇಷ್ಠವಾದ ಭವಿಷ್ಯವಿದೆ. You have a great destiny ahead of you. ನಿಮಗೆ ಶ್ರೇಷ್ಠವಾದ ದೇವರ ಒಂದು ಉದ್ದೇಶ ಇದೆ. God has marked you for the greatness in your life. ದೇವರು ನಿಮ್ಮ ಜೀವಿತದಲ್ಲಿ ಒಂದು ಶ್ರೇಷ್ಠತೆಯನ್ನ ಇಟ್ಟಿದ್ದಾನೆ, ಗುರುತು You ಇಟ್ಟಿದ್ದಾನೆ. are the deliverer of many people. ನೀವು ಅನೇಕ ಜನರ ಬಿಡುಗಡೆ ಮಾಡುವಂತ ಒಂದು ಸಾಧನವಾಗಿದ್ದೀರಿ. That's why the devil is targeting your life. ಅದಕ್ಕೋಸ್ಕರವಾಗಿ ಸೈತಾನನು ನಿಮ್ಮ ಒಂದು ಜೀವಿತವನ್ನ ಗುರಿಯಾಗಿ Let ಇಟ್ಟುಕೊಂಡಿದ್ದಾನೆ. me bring God straight to you. ನಾನು ನೇರವಾಗಿ ನಿಮಗೆ ಹೇಳಬೇಕೆಂದರೆ, Pornography ಈ ಒಂದು ಅಶ್ಲೀಲ ಚಿತ್ರಗಳು is poison to your spirit. ನಿಮ್ಮ ಆತ್ಮಕ್ಕೆ ಒಂದು ಇದು ವಿಷ ಆಗಿದೆ. What happens if your spirit is taking in the poison? ಈ ಒಂದು ನಿಮ್ಮ ಆತ್ಮವು ವಿಷವನ್ನ ಒಳಗಡೆ ತೆಗೆದುಕೊಳ್ಳುವುದಾದರೆ You will die one day. ನೀವು ಒಂದು ದಿವಸ ಸತ್ತು What ಹೋಗುತ್ತೀರಿ. happens if you drink poison to your body? ನಿಮಗೆ ಗೊತ್ತಲ್ವಾ, ಶರೀರಕ್ಕೆ ನಾವು ಆ ವಿಷವನ್ನ ತೆಗೆದುಕೊಂಡಾಗ In hours, in minutes, we can die. ಕೇವಲ ಗಂಟೆಗಳಲ್ಲಿ, ನಿಮಿಷಗಳಲ್ಲಿ ನಾವು ಸತ್ತು ಹೋಗುತ್ತೇವೆ. What about your spirit? ಹಾಗಾದ್ರೆ ಆತ್ಮದ ಕಥೆ ಏನು? The spirit dies. ನಮ್ಮ ಆತ್ಮ ಸಾಯುವುದಾದ್ರೆ It's hell for eternity. ನಿತ್ಯ ನಿರಂತರವಾಗಿ ನರಕದಲ್ಲಿ ನಾವು ಇರುತ್ತೇವೆ. Praise the Lord. Hallelujah. You know the word. ನಿಮಗೆಲ್ಲರಿಗೂ ವಾಕ್ಯ So ಗೊತ್ತಿದೆ. today God says, ಇವತ್ತಿನ ದಿವಸ ದೇವರು ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ, remove those trigger points. ನಿಮಗೆ ಪ್ರೇರೇಪಣೆ ಕೊಡುವಂತ ಆ ಒಂದು ಪಾಯಿಂಟ್ ಗಳನ್ನ ತೆಗೆದು ಹಾಕ್ರಿ. Delete all those porn videos that are in your phone. ನಿಮ್ಮ ಫೋನ್ಗಳಲ್ಲಿ ಇರುವಂತಹ ಅಶ್ಲೀಲ ಚಿತ್ರಗಳನ್ನ ಡಿಲೀಟ್ ಮಾಡ್ರಿ. Remove those videos from your computers. ನಿಮ್ಮ ಕಂಪ್ಯೂಟರ್ಗಳಲ್ಲಿ ಇಟ್ಟಿರುವಂತಹ ಆ ಒಂದು ಅಶ್ಲೀಲ ಚಿತ್ರಗಳ ವಿಡಿಯೋಗಳನ್ನ ತೆಗೆದು ಹಾಕ್ರಿ. Block those social media, where it triggers, those accounts, and block those things. ಇಂಟರ್ನೆಟ್ ಅಲ್ಲಿ ನೀವು ಎಲ್ಲಿ ಅಕೌಂಟ್
ಅಕೌಂಟ್ಗಳನ್ನ ಅಶ್ಲೀಲ ಚಿತ್ರಗಳ ಒಂದು ವೆಬ್ಸೈಟ್ಗಳಲ್ಲಿ ಅಥವಾ ಅಶ್ಲೀಲ ಚಿತ್ರಗಳ ನೋಡುವಂತ ಏನು ವಿಡಿಯೋಗಳಿದಾವೆ ಅದನ್ನೆಲ್ಲವನ್ನು ತೆಗೆದು ಹಾಕಿರೋ ವೆಬ್ಸೈಟ್ಗಳನ್ನ ಬ್ಯಾನ್ ಮಾಡ್ರಿ. If it's a TV series, it's cut it out completely. ಒಂದು ವೇಳೆ ಅದು ಟಿವಿ ಸೀರೀಸ್ ಆಗಿದ್ರೆ ಅದನ್ನ ಮುಚ್ಚಿಬಿಡ್ರಿ, ಅದನ್ನ ಶಟ್ ಡೌನ್ ಮಾಡ್ರಿ. If you have any such kind of porn magazine, just throw it out. ನಿಮ್ಮ ಬಳಿ ಏನಾದ್ರೂ ಅದರ ಚಿತ್ರಗಳ ಪುಸ್ತಕಗಳಿದ್ರೆ ಅದನ್ನ ತೆಗೆದು ಬಿಸಾಡಿ ಬಿಡ್ರಿ. Your trigger point is much free time in the evening. ನಿಮ್ಮನ್ನ ಪ್ರೇರೇಪಣೆಗೊಳಿಸುವಂತ ಸಮಯ ಸಂಜೆಯ ಸಮಯ ಆಗಿರುವುದಾದ್ರೆ When you are alone in the house, ನೀವು ಯಾವಾಗ ಒಬ್ಬರೇ ಕೂತಿರುತ್ತೀರೋ, ಒಟ್ಟಿಯಾಗಿರುತ್ತೀರೋ, your time with godly activities. ದೇವರ ಕೃತ್ಯಗಳಿಂದ ದೇವರ ಕಾರ್ಯಗಳಿಂದ ಆ ಸಮಯವನ್ನು ತುಂಬಿಡಿರಿ. Meditate on the scriptures of ದೇವರ God. ವಾಕ್ಯದ ಮೇಲೆ ನೀವು ಧ್ಯಾನ ಮಾಡ್ರಿ. Hang out with godly friends. ದೇವರ ಒಂದು ದೇವ ಪ್ರೇರಿತವಾದ ಜನರ ಜೊತೆ ನೀವು ಸಂಬಂಧವನ್ನ ಇಟ್ಟುಕೊಂಡಿರಿ. These things will engage your thoughts with pure thoughts. ಒಂದು ಒಳ್ಳೆಯ ಪರಿಶುದ್ಧವಾದ ಆಲೋಚನೆಯಿಂದ ಇದು ನಿಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತದೆ. If you are addicted to it, ಒಂದು ವೇಳೆ ನೀವು ಅದಕ್ಕೆ ಚಟಕ್ಕೆ you ಒಳಗಾಗಿರುವುದಾದ್ರೆ need to pray and plead for the blood of Jesus. ನೀವು ಯೇಸುವಿನ ರಕ್ತಕ್ಕೋಸ್ಕರವಾಗಿ ದೇವರ ಮುಂದೆ ಮೊರೆ ಇಡಬೇಕು, ದೇವರ ಮುಂದೆ So ಕೇಳಿಕೊಳ್ಳಬೇಕಾಗಿದೆ. that the blood of Jesus will purify your thoughts. ಆಗ ನಿಮ್ಮ ಆಲೋಚನೆಯನ್ನ ದೇವರ ಪರಿಶುದ್ಧವಾದ ಯೇಸುವಿನ ರಕ್ತ ಶುದ್ಧೀಕರಿಸುವಂತದಾಗಿದೆ. And you are free in the name of ನೀವು Jesus. ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದುತ್ತೀರಿ. Praise the Lord. Let's all close our eyes and keep in prayer. ಈ ಸಮಯದಲ್ಲಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿದ ಪ್ರಾರ್ಥನೆಯನ್ನು Let's ಮಾಡೋಣ. all pray before God. ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ. Lord, I am helpless. ಕರ್ತನೇ, ನಾನು ಅಸಹಾಯಕನಾಗಿದ್ದೇನೆ. But with you, ಆದ್ರೆ ನಿನ್ನ ಮುಖಾಂತರ it is possible. ಅದು ಎಲ್ಲವೂ ಸಾಧ್ಯವಾಗಿದೆ. Hallelujah. Hallelujah. Father, in the name of Jesus. ಕರ್ತನೇ, ಯೇಸುವಿನ ನಾಮದಲ್ಲಿ Lord, I thank you for exposing the devil's activity in your children's life today. ಕರ್ತನೇ, ಇವತ್ತಿನ ದಿವಸ ನಿನ್ನ ಮಕ್ಕಳ ಜೀವಿತದಲ್ಲಿ ಸೈತಾನನ ಕಾರ್ಯಗಳನ್ನ ಕರ್ತನೇ ಹೊರಗಡೆ ತಂದಿದ್ದಕ್ಕಾಗಿ ಸ್ತೋತ್ರ. Lord, I pray that you purify their heart, mind and conscience with your blood today. ಅವರ ಹೃದಯವನ್ನ, ಮನಸ್ಸನ್ನ, ಆತ್ಮ ಸಾಕ್ಷಿಯನ್ನ ನಿನ್ನ ರಕ್ತದಿಂದ ನೀನು ಶುದ್ಧೀಕರಿಸಿದಕ್ಕಾಗಿ ಸ್ತೋತ್ರ. Lord, I purge their conscience from every dead work of pornography. ಎಲ್ಲ ಸೈತಾನನ ಎಲ್ಲ ಒಂದು ಅಶ್ಲೀಲ ಚಿತ್ರಗಳ ಸತ್ತಂತ ಕಾರ್ಯಗಳನ್ನ ನೀನು ಕರ್ತನೇ ನೀನು ಶುದ್ಧೀಕರಿಸು. Lord, I decree that your children shall never be enslaved by it anymore. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ಪಾಪದ ಮುಖಾಂತರವಾಗಿ ಯಾವುದೇ ದಾಸತ್ವಕ್ಕೆ ನಿನ್ನ ಮಕ್ಕಳು ಬೀಳದಾಗಿ ನಿನ್ನ ಕಾಪಾಡು. Thank you for hearing our prayers. ಕರ್ತನೇ, ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. All glory and honor into your name. ಎಲ್ಲ ಘನವಾದ ಮಹಿಮೆಗಳು ನಿನಗೆ ಸಲ್ಲಲಿ. In Jesus' name. ಯೇಸುವಿನ ನಾಮದಲ್ಲಿ And ತಂದೆ. all said amen. ಎಲ್ಲ ಹೇಳಿದ್ರೆ ಆಮೆನ್. Praise the Lord. God bless everyone. According to 2 Timothy chapter 2 verse number 22. 2 ತಿಮೋಥಿ 2ನೇ ಅಧ್ಯಾಯ 22ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ.